ಚೈತ್ರ ಏನವ ಅಲ್ಲ ನಿನ್ನ ಗಂಡ ಬರ್ತಾನೆ ಅಂದಿಲ್ಲ ಎಲ್ಲಿ ನಿನ್ನ ಗಂಡ ನೋಡು ಗಂಡಿಗೆ ಏನಾರ ತ್ರಾಸ ಇದ್ರ ನಮ್ಮ ಮುಂದೆ ಹೇಳು ಏನ್ ಎಲ್ಲ ಮುಚ್ಚಿಟ್ಕೊಂಬೇಡ ಹ್ಞೂ ಬೇವ ಹೇಳ್ತೀನಿ ತಗೋ ಅಲ್ಲ ಒಂದು ಫೋನರ ಹಚ್ಚಿ ಕೇಳು ಎಲ್ಲದಿರಿ ಏನು ಎತ್ತ ಅಂತ ನಮ್ ಗಣುಗೆ ಹೇಳಿ ಗಾಡಿಯಾರ ಕಳಿಸ್ತಾನಿ ಗಾಡಿ ಮೇಲೆ ಕರ್ಕೊಂಬರ್ಲಿ ಮಾವುಗ ಯವ ಅವರೆಲ್ಲ ಬರ್ತಾರ ತಗೋ ಬೇ ನಮ್ ಬಿಟ್ಟು ಹೋಗ್ಯಾನ ಕರ್ಯಾಕ ಹೌದನ ಸರಿ ತಗರವ ಯವ ಅಣ್ಣ ಎಲ್ಲಿ ಹೋಗ್ಯಾನ ಅಣ್ಣನ್ ಕೂಟ ಸ್ವಲ್ಪ ಮಾತಾಡೋದಿತ್ತು ಚೈತ್ರ ಏನವ ಕರ್ದಿ ಅಯ್ಯಣ್ಣ ಇಲ್ಲೇ ಅದೇನು ಅಯ್ಯಣ್ಣ ಅದು ಏನಂದ್ರ ನಮ್ಮ ಮನೆಯವ್ರು ಬರಾಕ್ ಕುಂತಾರ ವಾ ಹೌದನ ಬರ್ಲಿ ಬರ್ಲಿ ಆದ್ರ ಒಂದು ಪ್ರಾಬ್ಲಮ್ ಆಗ್ಬಿಟ್ಟತಿ ಅದು ನಿಮ್ ಹತ್ರ ಹೆಂಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಎಂತದದು ಪ್ರಾಬ್ಲಮ್ ನಮ್ಮ ಮುಂದೆ ಹೇಳಕ ಅಂಜತಿಯಲ್ಲ ಏನದು ಪ್ರಾಬ್ಲಮ್ ಅದಕ್ಕೆ ನಮ್ಮ ಮನೆಯವ್ರಿಗೆ ಹಿಂಗೆಲ್ಲ ತ್ರಾಸ ಆಗೈತಿ ಅಂತ ನಾನ್ ನಿಮ್ ಮುಂದೆ ಹೇಳಿನಲ್ಲ ಅದನ್ನ ನಮ್ಮ ಮನೆಯವ್ರ ಮುಂದೆ ಹೇಳಕ್ ಹೋಗ್ಬೇಡ್ರಿ ಎದಕ್ ಹೇಳ್ಬಾರ್ದು ಎದಕ್ಕಂದ್ರ ಅವ್ರಿಗೆ ಅಸಹ್ಯ ಆಗಂಗಿಲ್ಲನೋ ಅವ್ರಿಗೆ ಅಸಹ್ಯ ಆಗಂಗಿಲ್ಲ ಲಾಸ್ ಆಗೈತಿ ಅಂತ ಹೇಳಕ್ ನಾಚಿಕೆ ಬರ್ತದ ಅವ್ರಿಗೆ ಅವರು ಯಾವತ್ತು ಹಿಂಗತೆ ಲಾಸ್ ಆಗಿದ್ದಿಲ್ಲ ಈ ಸಲ ಆಗ್ಯಾರಲ್ಲ ಹಂಗಾಗಿ ಹೇಳಕಂತಾನಿ ಅವ್ರ ಮುಂದ ಎಣ್ಣ ನಿಂಗೂ ಸೇರ್ಸಿ ಹೇಳಕಂತಾನಿ ಅಯ್ಯೋ ಪಾಪ ಲಾಸ್ ಆಗೈತಂತ ಹಂಗಾತಂತ ಹಿಂಗಾತಂತ ನನ್ ತಂಗಿ ಬಳಿ ಒತ್ತಿ ಇಟ್ಟಿರಂತ ಅದಕ್ಕೆ ಬಳಿ ಕೊಡ್ಸಕ್ ಕುಂತೀವಿ ಅಂತ ಏನು ಹೇಳ್ಬೇಡಣ್ಣ ಅಲ್ಲವಾ ಈಗ ನಿನ್ ಗಂಡಕ್ಕಷ್ಟು ಬಂದ್ರ ನಾವ್ ಹೌದಿಲ್ಲ ಏನು ಎತ್ತ ಅಂತ ವಿಚಾರಿಸಿ ಓಟು ಸಹಾಯ ಮಾಡ್ಬೇಕು ಹೌದಿಲ್ಲ ನೀ ಏಟಾದ್ರು ನಮ್ ತಂಗಿ ನಿನಗ್ ಸಹಾಯ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡುನು ಇದಕ್ಕ ನನ್ನ ಗಂಡ ಬರಕ್ ಒಲ್ಲೆ ಒಂದಿದ್ದು ನೋಡೋಣ ನೀವಂದ ನನ್ನ ಗಂಡ ಲಾಸ್ ಆಗಿದ್ದಾಗ್ಲಿ ನನ್ನ ಗಂಡ ನನ್ನ ಬಂಗಾರದ ಬಳಿ ಒತ್ತಿ ಇಟ್ಟಿದ್ದಾಗ್ಲಿ ಯಾವ್ದ್ರ ಬಗ್ಗೆನೂ ಬಾಯಿ ಬಿಡಂಗಿಲ್ಲ ಬಾಯಿ ಬಿಟ್ಟಿ ನನ್ನ ಮೇಲೆ ಆಣಿ ತೋತನವ ಆಣಿ ಪಾಣಿ ಮಾಡ್ಕೊಂತಗ ಆಣಿ ಇಡಬಾರ್ದು ಏನ್ ಗೊತ್ತಿಲ್ಲ ನಾ ಹುಡುಗಿ ನಿನಗ ಏನ್ ಸಣ್ಣ ಹುಡುಗಿ ಅಂತ ಕಣ್ಣೀರ್ ಹಾಕೊಂತಗ ಈಗ ಕಣ್ಣೀರ್ ಒರ್ಸ್ಕ ಹೌದು ಮತ್ತೆ ನನ್ನ ಗಂಡ ಅಸಹ್ಯ ಆದ್ರ ನಾ ಹೆಂಗ್ ನೋಡ್ಕೊತ ನಿಂದ್ರಬೇಕು ಅಂತ ಅವ್ರ ಮನ್ಯಾಗ ಗಂಡನ ಮರ್ಯಾದಿಗೆ ಹೋದ್ರ ನಾ ತಡ್ಕೊಳಕ್ ಆಕೇತನ ಈಗ ನಾ ಹೇಳ್ದಂಗ್ ಕೇಳ್ಬೇಕು ಎಲ್ಲಾರು ನನ್ನ ಗಂಡನ ಮುಂದ ಯಾವ್ದ್ರ ಬಗ್ಗೆನೂ ಮಾತಾಡಂಗೆ ಇಲ್ಲ ನನ್ನ ಗಂಡ ನನಗೆ ಎಷ್ಟು ಚಿತ್ರ ಹಿಂಸೆ ಕೊಟ್ರು ಏನು ಮಾಡಿದ್ರು ಎಷ್ಟು ಲಾಸ್ ಆದ್ರೂ ನೀವು ಎದಕ್ಕ ಏನು ಎತ್ತ ಅಂತ ಕೇಳಂಗಿಲ್ಲ ಅಷ್ಟೇ ಅಲ್ಲ ನಾನು ಏನೋ ಒಂದು ಪ್ಲಾನ್ ಮಾಡಿದ್ರೆ ಈಕಿ ಏನೋ ಒಂದು ಬಾಂಬ್ ಹಾಕ್ಬಿಟ್ಲಲ್ಲ ಏನಾರ ಮಾಡಿ ಈಕಿ ಬಣ್ಣ ಬಯಲ್ಗೆ ಎಳಿಬೇಕು ಏಟರ ನಾಟಕ ಮಾಡಿ ಆಳಿಕಿ ಅವ್ವ ಕಣ್ಣೀರ್ ನೋಡು ಗಂಗಾ ತುಂಗ ಎರಡು ಕಣ್ಣಾಗ ಬರಾಕುಂತಾವ್ ಇಂಥ ನಾದ್ನಿಗಳು ಇದ್ ಬಿಟ್ರ ತವ್ರ ಮನಿ ಉದ್ದಾರ ಅಲ್ಲ ಮತ್ತೆ ಬಂಗಾರ ಬಳಿ ತಗೊಂಡ್ರೆ ನಿನ್ನ ಗಂಡ ಬಯಂಗಿಲ್ಲನ ಅಲ್ಲ ಪ್ರೀತಿಯಿಂದ ಕೊಟ್ಟಾರ ಅಂತ ಅನ್ಕೊಂತಾರ ನಿಮ್ಗೆ ಅದೆಲ್ಲ ಬ್ಯಾಡ್ರಿ ಅದಕ್ಕೆಮ್ಮ ಒಟ್ಟು ನನ್ನ ಗಂಡನ ಮುಂದೆ ಯಾವ್ದ್ರ ಬಗ್ಗೆನೂ ಮಾತಾಡಂಗಿಲ್ಲ ಅಷ್ಟೇ ಏ ಮಂಜವಾ ಓಲಿ ಬಿಡು ನಮ್ ತಂಗಿ ಹೇಳ್ದಂಗೆ ಕೇಳಿದ್ರಾತ ಸುಮ್ಕಿರಿ ನಿಮ್ಗೇನ್ ಗೊತ್ತೈತೈತಿ ಮುಂದೆ ಒಂದು ಮಾತು ನಮ್ಮ ಮೇಲೆ ಬರ್ತತಿ ನಿಮ್ಗೇನ್ ಗೊತ್ತೈತೈತಿ ಸುಮ್ಕಿರಿ ನೀವು ಅವ್ರ ತಂಗಿ ಅವ್ರ ತಾಯಿ ಅವರೆಲ್ಲರೂ ಆಡ್ಕೊಳಂಗಿಲ್ಲ ನನ್ನ ಮಗ ಇಷ್ಟು ತ್ರಾಸಿದ್ರು ಚೈತ್ರ ತವ್ರ ಮನೆಯವರು ಒಂದು ಬಿಡಿಗಾಸ ಸಹಾಯ ಮಾಡ್ಲಿಲ್ಲ ಅಂತ ಆಡ್ಕೊಂಡ್ ನಗಂಗಿಲ್ಲ ಅದಕ್ಕ ಒಟ್ಟು ಕೇಳಬೇಕಾಕೇತಿ ಸಾಂತ್ವನ ಹೇಳ್ಬೇಕಾಕೇತಿ ನಿಮ್ ಚೈತ್ರ ಹೇಳ್ದಂಗೆಲ್ಲ ಕೇಳಕಾಕೇತನ ಇದಕ್ಕ ನಾ ಇಲ್ಲಿ ಬರಕೊಲ್ಲೆ ಅನ್ನೋದು ಯವ ನಾ ಇವತ್ತ ಹೋಗ್ಬಿಡ್ತೀನಿ ಬಿಡ್ಬೆ ನಿಮ್ ಬಂಗಾರ ಬಳಿ ಬೇಡ ಯಾವ್ದು ಬೇಡ ಏ ಮಂಜವ ಸುಮ್ನಿರು ಹೋಗ್ಲಿ ಏನ ಆಕೆ ಹೇಳ್ದಂಗೆ ಕೇಳುನು ಮನಿ ಮಗಳ ಕಣ್ಣೀರ್ ಹಾಕಿದ್ರೆ ಒಳ್ಳೇದಾಗತ್ತೇನ ನಮಗ್ ಏನ್ ಕಮ್ಮಿ ಆಗೈತಿ ಓ ಅಲ್ಲಿ ಬಿಡ ಆಕೆ ಹೇಳ್ದಂಗೆ ಕೇಳುನು ಹೌದು ಮತ್ತ ನಮ್ಮ ಅಳಿಯಂದ್ರಿಗೂ ಅಸಹ್ಯ ಆಗಂಗಿಲ್ಲನ ಹೆಂಡತಿ ತವ್ರ ಮನೆ ಮುಂದ ಮರ್ಯಾದಿಗೆ ಹೋದ್ರ ನಮ್ ಚೈತ್ರ ಹೇಳುದನು ಒಂದು ಮಾತು ಸರಿನಾ ಹಂಗೆ ಹೇಳ್ಬೆ ಆ ತಗೋರಿ ಅತ್ತಿ ಏನ್ ಮಾಡ್ಬೇಕು ಅಂತ ನಂಗೂ ಗೊತ್ತೈತಿ ಏನಂದ್ರಿ ಏನಿಲ್ಲ ನೀ ಹೇಳ್ದಂಗ ಅಲ್ಲಿ ಏನ್ದೆ ಸರಿ ಅದಕ್ಕೆ ಬಹಳ ತಲಿ ಹೊಡ್ಯಾಕ ಕುಂತತಿ ಎಲ್ಲರಿಗೂ ಒಂದ್ ಕಪ್ ಚಾ ಕಿಟ್ಬಿಡ್ರಿ ಚಾ ಕುಡಿಯಂಗಾಗೈತಿ ಮಾತ್ ತಗೋರವ ಹೆಂಗಾರ ಮಾಡಿ ಈಕಿ ಬಣ್ಣ ಬಯಲಿಗೆ ಎಳಿಬೇಕು ನಾನು ಅಲ್ಲ ನನಗ ಕೆಟ್ಟವಳಾಗಿ ಮಾಡಾಕುಂತಾಳ ನೋಡು ಅಲ್ಲ ಸಣ್ಣ ಪುಟ್ಟ ಒಂದು 50-60 ಸಾವಿರ ರೂಪಾಯಿ ಏನಾರ ಕೇಳಿದ್ರೆ ಕೊಡಿಸ್ಬಹುದಪ್ಪ ತೀರಾ 6 ಲಕ್ಷ 7 ಲಕ್ಷ ರೂಪಾಯಿ ಬಳಿ ಕೇಳಿದ್ರೆ ಯಾವಾಗ ಕೊಡಿಸ್ತಾಳ ಈಕಿ ಗಂಡನ ಮುಂದೆ ಹೇಳ್ಬಾರ್ದಂತ ಆಣಿ ಅಂತೆ ಇದ್ರಾಗ ಗೊತ್ತಾಗ್ತತಿ ಈಕಿ ಅದು ಏಟ್ ನೀರ್ನಾಗ ಮುಳಿಗೆದ್ದಾಳ್ತಾಳ ಅಂತ ಈ ಮಂಜವನ ಮುಂದ ಈಕಿ ಆಟ ನಡೆಯಂಗಿಲ್ಲ ಹೆಂಗರ ಮಾಡಿ ಇದಕ್ಕ ಮಸಡಿಗ ಮಸಿ ಹಚ್ಚಿ ತೀರ್ತೇನೆ ನಾನು ಯವ್ವ ನೀನು ನಮ್ಮ ಮನೆಯವ್ರ ಮುಂದೆ ಏನು ಹೇಳ್ಬೇಡ್ಬೇ ಆ ತಗರ್ವಾ ಎಣ್ಣ ನೀನು ಏನು ಹೇಳ್ಬೇಡ ಹ್ಞೂ ತಗರ್ವಾ ನಿಂಗೆ ಏನ್ ಬೇಕಿದ್ರು ನಂಗೆ ನಾ ಕೊಡ್ತಾನೆ ಸರಿ ಅಣ್ಣಂದ್ರೆ ಅಣ್ಣ ಬಂಗಾರದಂತ ಅಣ್ಣ ಹೆಂಗೆ ನನ್ ಪ್ಲಾನ್ ನನ್ನ ಗಂಡನ ಮುಂದ ಇವ್ರ ಬಾಯಿ ಬಿಟ್ಟು ಹೇಳಿದ್ರಲ್ಲ ನನ್ ಗಂಡಗ್ ಗೊತ್ತಾಗದು ನಾ ಇಲ್ಲಿ ಏನೇನ್ ಕೇಳಿನಿ ಅಂತ ನಮ್ಮ ಅದಕ್ಕೆ ನನ್ ಪ್ಲಾನ್ ಉಲ್ಟಾ ಮಾಡೋದ್ರಾಗಿರೋ ಮಜಾ ಎಲ್ಲೂ ಇಲ್ಲ ಆ ವೀರೇಶ ನನಗ ಮನೆಯಿಂದ ಹೊರಗೆ ಹೋಗು ಅಂದ ಅವ್ರ ಅವು ಹೇಳಿ ಬುದ್ಧಿ ಕಲಿಸ್ಬಿಡ್ತಾರಿ ಓಹೋ ಕಾರ್ ಬಿಳಿ ಕಲರ್ ಕಾರ್ ಅಲ್ಲಿ ನೋಡಿದ್ರ ನನ್ನ ಗಂಡ ಕೆಲಸ ಇಲ್ದಂಗ ಅಲ್ದಾಡಂಗ ಆಗೈತಿ ಈ ಸುಚಿತ್ರ ಅವಿನಾಶ ಕಾರ್ ತಗೊಂಡು ಜಮ್ ಅಂತ ಮೆರವಣಿಗೆ ಹೋಗುರನ ನನಗ ಎಷ್ಟು ಹೊಟ್ಟೆ ಗುರ್ದಂಗ ಆಗ ಕುಂತತಿ ಅಂದ್ರ ಯಾರ ಮುಂದೆ ಹೇಳ್ಕೊಲಿ ಯಾರ ಮುಂದೆ ಬಿಡ್ಲಿ ಅನ್ನಂಗ ಆಗೈತಿ ಅತ್ಲಾಗ ನಾನು ನನ್ನ ಗಂಡ ಜಗಳ ಆಡಿ ದೂರ ಆಗೇವಿ ಇತ್ಲಾಗ ಇವ್ರಿಗ ಒಂದು ಮಗು ಅದ್ರ ಜೋಡಿ ಈ ಮನಿ ಮತ್ತ ಇದೊಂದು ಕಾರ್ ಎಲ್ಲದಕ್ಕೂ ಪಡ್ಕೊಂಡು ಬಂದಿರ್ಬೇಕು ಅದು ಏನ್ ಖರೆ ಆದ್ರ ನನ್ನ ಮುಂದೆ ಯಾರು ಚಂದ ಇರಬಾರ್ದು ನಾನಷ್ಟೇ ಚಂದ ಇರ್ಬೇಕು ಮಾಡ್ತೀನಿ ಈ ಕಾರ್ಗೆ ಏನಾರ ಒಂದು ಗತಿ ಕಾಣಿಸ್ತೀನಿ ಈ ಕಾರ್ ನೋಡಿದ್ರೆ ನನಗೆ ಇನ್ನಷ್ಟು ಹೊಟ್ಟೆ ಗುರಿ ಆಗಾಕುಂತತಿ ನನಗ ತಡ್ಕೊಳಕ್ ಆಗೋಲ್ತು ಈ ನನ್ನ ಓರ್ಗಿತ್ತಿ ಮಾತ್ರ ಚಂದಾಗಿರ್ಬಾರ್ದು ಏನಾದ್ರೂ ಆಗ್ಲಿ ಈ ಕಾರು ಹಾಳು ಮಾಡ್ತಾನೆ ಆಕಿನ ಜೀವನಾನು ಹಾಳು ಮಾಡ್ತೀನಿ ನಾನು ಏನಾರ ಮಾಡ್ತೀನಿ ಏನು ಮಾಡ್ಲಿ ಗಟ್ಟು ಮುಟ್ಟೈತಿದ್ದು ಕಾರ್ ಇದಕ್ಕೇನ್ ಮಾಡಕ್ಕಾಕೈತಿ ಏನಾರ ಮಾಡ್ಬೇಕು ಈ ಕಾರ್ ನೋಡಿದ್ರೆ ತಡ್ಕೊಳಕ್ ಆಗೋಲ್ತು ಹಾಳಾದ್ ನಮ್ಮಣ್ಣ ನನಗ್ ಬೆನ್ನಿಗೆ ಹುಟ್ಟಿದ ಅಣ್ಣ ಅವನು ಅಂತವನ ಅದನ ಇವ್ರಿಗೆ ದುಡ್ದು ರೊಕ್ಕ ತುಂಬಾಕುಂತಾನ ಅದಕ್ಕೆ ತಂಗಿಗೆ ಸಹಾಯ ಮಾಡ್ಬೇಕು ಅನ್ನೋದು ಮನಸ್ಸಿನಾಗ ಬರ್ಲಿಲ್ಲ ಅವನಿಗ ಹಾಳಾದ ಅಣ್ಣ ಸತ್ರು ಇಂಥ ಅಣ್ಣ ಸಿಗಬಾರ್ದು ಈ ಅಣ್ಣ ಈ ಸುಚಿತ್ರ ಅವಿನಾಶ್ ಎಲ್ಲರೂ ಹಾಳಾಗೋಗ್ಬೇಕು ಏನು ಮಾಡ್ಲಿ ಈ ಕಾರಿಗೆ ಏನ್ ಮಾಡ್ಲಿ ನಾನು
ಮೊದಲು ಮನೆಗೆ ಯಾರು ಅದಾರಿನ ಅಂತ ನೋಡ್ಕೊಂತೀನಿ ತಡಿ. ಇತ್ತಲ ಕಡೆನೂ ಯಾರೂ ಇಲ್ಲ. ಮನೆ ಒಳಗೂ ಯಾರೂ ಇಲ್ಲ ಅಂದ್ರೆ ಮನೆಗೆ ಯಾರೂ ಇಲ್ಲ. ಇದ್ದ ಸರಿಯಾದ ಟೈಮ್ ಹೆಂಗಾರ ಮಾಡಿ ಈ ಕಾರಿನ ಗ್ಲಾಸ್ ಹೊಡೆದಾಕ್ಬಿಡ್ತಾನೆ ಇವತ್ತು. ಹೆಂಗಾರ ಮಾಡಿ ನನ್ನಂಗ ಇವರು ನರಳ ಆಡ್ಬೇಕು, ಇವರು ಖುಷಿಯಾಗಿರ್ಬಾರ್ದು. ಏನು ಮಾಡಲಿ ನಾನು? ಕಮ್ಮಣದ್ದು ಏನಾರ ರಾಡ್ ಹುಡುಕ್ಲಾ? ಛೇ, ಹೊರಗೆ ಯಾರು ಇಟ್ಟಿರ್ತಾರ? ಇಲ್ಲೇ ಐತಿ ಆಯುಧ. ಆ ವಿನಾಶನ್ ಕಾರ್ ಹೊಡೆಯೋ ಆಯುಧ ಇಲ್ಲೇ ಐತಿ. ಅಂತೂ ನಾ ಅನ್ಕೊಂಡಿದ್ದ ಕೆಲಸ ಸಾಧಿಸ್ತೀನಿ. ಇಷ್ಟೊತ್ತ ಈ ಕಾರ್ ಇತ್ತಾ, ಕಾರಿನ ಗ್ಲಾಸು ಸರಿಯಾಗೇ ಇತ್ತಾ, ಇವಾಗ ಹೊಡೆದೋಯ್ತು. ಇವಾಗ ನಂಗೆ ಸಮಾಧಾನ ಅನಿಸ್ತತಿ, ಇವಾಗ ನಂಗೆ ಖುಷಿ ಅನಿಸ್ತತಿ. ನನಗೆ ಕಾರ್ ಇಲ್ಲ ಅಂದಮೇಲೆ ಈ ಸುಚಿತ್ರ ಕಡೆನೂ ಕಾರ್ ಇರಬಾರ್ದು. ಇದನ್ನ ಹಂಗಿಂಗ್ ಮಾಡಿ ಮೂಲೆ ಗುಂಪಿ ಮಾಡಿ ಮೂಲೆಗೆ ಇಡ್ಬೇಕು. ಹಂಗೆ ಮಾಡಮಟ ನಾನು ಬಿಡಂಗಿಲ್ಲ. ಅಯ್ಯೋ ದೇವ್ರಿ, ಯಾರದು ಕಾರ್ ಹತ್ರ? ಅಯ್ಯೋ ಕೈ ಹಿಡ್ಕೊಂಡು ನಿಂತಾರ, ಮಕ ಕಾಣಿಸ್ವಲ್ದು. ಯಾರೇನ? ಅಯ್ಯೋ ದೇವ್ರಿ, ಕಾರ್ ಹೊಡೆದಾಕ್ಬಿಟ್ರ. ಅಯ್ಯೋ ಮನೆ ಹತ್ರ ಯಾರು ಇಲ್ಲ ಅನಿಸ್ತತಿ. ಏನು ಮಾಡ್ಲಿ? ತಡಿ ಮಾಡ್ತೀನಿ. 1 2 ನನ್ನ ಕಾಲ ಮೇಲೆ ಕಲ್ಲು ಬಿದ್ಬಿಡ್ತು. ಅಯ್ಯೋ ದೇವ್ರೆ, ಯಾರು ನೋಡಿದ್ರೆ ಏನ? ಓಡು ಮೇಘ ಓಡು. ಯಾರು ನೋಡಿದ್ರೆ ಏನ? ಅವ್ರ ಕಣ್ಣು ಬರ್ಕಸ್ಲಿ, ಅವ್ರ ಕೈ ಸೇರ್ಲಿ. ಅಯ್ಯೋ, ಅವ್ರಿಗೆ ದೊಡ್ಡ ರೋಗ ಬಂದಿತ್ತ ಏನ? ನನ್ನ ತಲೆಗೆ ಹೊಡೆದ್ರಯ್ಯಪ್ಪ. ಅಯ್ಯೋ, ತಲೆ ಗಿರ ಸುತ್ತಕೊಂಡತಿ. ಮೇಘ ಓಡು, ಮೇಘ ಸಿಗಾಕೋಬೇಡ, ಓಡು. ಛೇ, ಎಂತ ಕೆಟ್ಟ ಮನಸ್ಥಿತಿ ಇರೋ ಜನ ಅದಾರ ಅಲ್ಲ. ಇಂಥ ಬಂಗಾರದಂತದ್ದು ಕಾರ್ ಮೇಲೆ ಕಲ್ಲು ಹಾಕಕ್ಕೆ ಹೆಂಗಾರ ಮನಸ್ಸು ಬಂತ ಇವ್ರೀಗ? ಅಯ್ಯೋ ದೇವ್ರಿ, ಇಂಥ ದೊಡ್ಡ ಕಾರ್ಗೆ ಇಂಥ ದೊಡ್ಡ ಕಲ್ಲಿಂದ ಹೊಡೆದ್ರ ಕಾರ್ ಉಳಿತಿತ್ತ? ಕಮ್ಮಂದ್ರೂ ಎಷ್ಟೊಂದು ರೊಕ್ಕ ಹಾಳಾಗ್ತಿತ್ತು. ಇನ್ಸೂರೆನ್ಸ್ ಇದ್ರೂ ಡ್ಯಾಮೇಜ್ ಆಗಿರೋ ಕಾರ್ ಆಗ್ಬಿಡ್ತಿತ್ತಲ್ಲ. ಛೇ, ಯಾರಿರ್ಬೋದು? ಓಹೋ, ಇದು ಮೇಘಾಂದಿದ ಕೆಲಸ. ಅಡ್ಕೊಂತೀಯಾ? ಅಡ್ಕೋ. ಧರ್ಮದೇಟ್ ತಪ್ಪಿದ್ರು ಕರ್ಮದೇಟ್ ತಪ್ಪಂಗಿಲ್ಲ. ಇವತ್ತಲ್ಲ ನಾಳೆ ಸರಿಯಾಗಿ ಅನುಭವಿಸ್ತಿ. ಕಷ್ಟಪಟ್ಟು ದುಡ್ದಿರೋ ರೊಕ್ಕದಿಂದ ತಗೊಂಡಿರೋ ಕಾರ್ ಇದು. ನೀನಂತ 100 ಮಂದಿ ಬಂದು ಏನು ಮಾಡಿದ್ರು ಏನೂ ಆಗಂಗಿಲ್ಲ ಈ ಕಾರಿಗೆ. ಛೇ, ನಮ್ಮ ತಂಗಿ ಇಂಥ ಕೀಳ ಮನಸ್ಥಿತಿ ಅವಳು ಅಂತ ನಂಗೆ ಗೊತ್ತಿದ್ದಿಲ್ಲಪ್ಪ. ತಂಗಿ ಅಂತ ಹೇಳಕ್ಕೂ ನಾಚಿಕೆ ಆಕೈತಿ. ಈಗ ಅದು ಎಂಥ ಕೆಟ್ಟ ಮನಸ್ಥಿತಿ ಅವಳದಾಳ. ಛೇ, ಇವತ್ತಲ್ಲ ನಾಳೆ ನಿನ್ ಬುದ್ಧಿ ನಿಂಗೆ ಬೆಟ್ಟೆ ಆಗೇ ಆಗ್ತತಿ. ಮೇಘ, ನಿನ್ನನ್ನು ಮಾತ್ರ ನಾನು ಬಿಡಂಗಿಲ್ಲ. ಅಣ್ಣ ದುಡ್ದು ತಿಂತಿರೋ ಕಾರನೋ ಮಮಕಾರನೂ ಇಲ್ಲ. ಒಬ್ರನ್ನ ತುಳಿದು ನಾವು ಬೆಳಿಬೇಕು ಅನ್ನೋದು ಛೀ, ಎಂಥ ಸ್ವಾರ್ಥ ಗುಣ. ಇದನ್ನ ಹಿಂಗೆ ಬಿಡಬಾರ್ದು. ಹೆಂಗಾರ ಮಾಡಿ ಅವಿನಾಶ ನನ್ನ ಮುಂದೆ ಹೇಳ್ತೀನಿ. ಹೇಳಿ ಏನಾರ ಒಂದು ಪ್ರೊಟೆಕ್ಷನ್ ಇಡಬೇಕು ಈ ಕಾರಿಗೆ. ಇಲ್ಲ CC ಕ್ಯಾಮ್ರಾರ ಹಾಕಿಸ್ಬೇಕು. ಇಂಥ ಕೆಟ್ಟ ಮನಸ್ಥಿತಿ ಜನರು ಇರೋ ಸಂಬಂಧನ ಮತ್ತ CC ಕ್ಯಾಮ್ರಾ ಇಂಥವನ್ನೆಲ್ಲ ಕಂಡು ಹಿಡಿದಿದ್ದು. ಛೇ, ಇವತ್ತು ನನ್ನ ಕಣ್ಣಿಗೆ ಸಿಕ್ಕಿಬಿದ್ಲು, ನಾನೇನೋ ಹೊಡೆದು ಓಡಿಸ್ದೆ. ನಾಳೆ ಯಾರು ಇಲ್ಲಿ ಹೊತ್ನಾಗ ಮತ್ತೆ ಬಂದ್ರ ಏನು ಮಾಡ್ಬೇಕು? ಇಲ್ಲ, ಇದನ್ನ ಇಲ್ಲಿಗ ಬಿಡಬಾರ್ದು. ಅವಿನಾಶನಿಗೆ ಹೇಳಿ ಈ ಕಾರ್ನ ಎಲ್ಲರ ಬೇರೆ ಕಡೆ ನಿಂದ್ರಿಸ್ಬೇಕು. ಹೌದು. ಅವಿನಾಶ್ ಸರ, ಅವಿನಾಶ ಹೊರಗೋಗ್ಯಾನ್ರಿ. ಇಲ್ಲೇ ಕಾಫಿ ಟೀ ಕುಡಿಯಕ್ಕೆ ಹೋಗಿರ್ಬೇಕು. ಮೊದ್ಲಿನಂಗ ಕೆಲಸ ಮಾಡಕುಂತಿಲ್ರಿ ಸರ. ನೀವು ಅವನಿಗ ಒಮ್ಮೆಟ್ಗೆ ಜಾಸ್ತಿ ಪಗಾರ ಕೊಟ್ಬಿಟ್ರಲ್ಲ, ಈಗ ಮೈ ಬಗ್ವಲ್ರಿ ಕೆಲಸ ಮಾಡಕ. ನಾವು ನೋಡ್ರಿ ಕೆಲಸ ಮಾಡಕ್ ಕುಂತು 7-8 ವರ್ಷ ಆತ್ರಿ. ಇವತ್ತಿನವರೆಗೂ ಬೆಟ್ಟ ಬಿಟ್ಟಿ ಕೆಲಸ ಮಾಡಿಲ್ಲ. ಅವ ನೋಡ್ರಿ ಸರ, ಈ ಹೊತ್ನ್ಯಾಗ ಕಸ್ಟಮರ್ ಬರೋ ಹೊತ್ನ್ಯಾಗ ಟೀ ಕುಡಿಯಕಂತ ಹೋಗಿ ಅರ್ಧ ತಾಸ ಆತು. ನೀವು ಅವನ ಮೇಲೆ ಭಾರಿ ವಜ್ಜಿ ಹಾಕ್ಬಿಟ್ಟಿರಿ. ಆಫೀಸ್ನೆಲ್ಲ ಅವನ ಮೇಲೆ ಏನೋ ಬಿಟ್ಟಿರಲ್ಲ, ಹಂಗಾಗಿ ಅವನು ಹಂಗ್ ಮಾಡಕುಂತಾನ. ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ರಿ ಸರ. ಹೌದಾ? ಅವಿನಾಶ ಹಿಂಗ್ ಮಾಡ್ತಾನ? ಹ್ಞೂ ರೀ ಸರ. ಮತ್ತ ಕಸ್ಟಮರಿಗಾಗ್ಲಿ ನಮಗಾಗ್ಲಿ ಒಂದು ಎಳ್ಳು ಕಾಳಷ್ಟು ರೆಸ್ಪೆಕ್ಟ್ ಇಲ್ರಿ ಸರ. ಅವ್ನಿಗೆ ಹೇಳ್ದಂಗ ಕೇಳ್ಬೇಕ್ರಿ ಎಲ್ಲಾನು. ಅದು ನೀವು ಅವ್ನಿಗೆ ಫುಲ್ ಪೇಮೆಂಟ್ ಕೊಡತ್ತಿರಲ್ಲ, ಅದು ಯಾವ್ದ್ರಿ ಪಾರ್ಟ್ನರ್ಶಿಪ್ ಹಂಗ್ ಕೆಲಸ ಮಾಡಿದ್ರಿ ಮೊದಲು ಸೀರಿ ಬಿಸ್ನೆಸ್. ಅದು ಚೆನ್ನಾಗಿ ನೋಡ್ಕೊಂತಾನ್ರಿ. ಯಾಕಂದ್ರೆ ಅದು ಅವನಿಗಲ್ಲ ಪ್ರಾಫಿಟ್ ಬರುದು. ಅದನ್ನ ಒಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾನ್ರಿ. ಅದನ್ನ ಬಿಟ್ಟ ಬೇರೆ ಯಾವ ಕೆಲಸನೂ ಮಾಡಂಗಿಲ್ರಿ ಸರ. ನಾ ಹೇಳ್ತೀನಲ್ಲ, ಇವನಿಗ ಮನಿ ಕಳಿಸ್ಬಿಡ್ರಿ ಸರ. ಇಂಥವ್ರು ಇರಬಾರ್ದ್ರಿ. ಇವ್ ನೋಡಿ ಮತ್ತೆ 4 ಮಂದಿ ಕೆಲಸದವ್ರು ಕಲಿತಾರ. ಮೊದ್ಲು ಹೆಂಗಿತ್ರಿ ಸರ? ಹೆಂಗಿತ್ರಿ ಸರ? ನಮ್ಮ ಆಫೀಸು, ನಮ್ಮ ಗಾರ್ಮೆಂಟ್ ಫ್ಯಾಕ್ಟರಿ, ನಮ್ಮ ಹೋಲ್ಸೇಲ್ ಅಂಗಡಿ ಎಲ್ಲ ಮಸ್ತಾಗಿ ನಡೆದಿತ್ರಿ. ಈಗ ನೋಡ್ರಿ ಸರ, ಬಂದ್ ಕಸ್ಟಮರ್ ಎಲ್ಲರೂ ಸೀರೆ ತಗೊಂತಾರ, ಹೋಗ್ಬಿಡ್ತಾರ. ಚೂಡಿದಾರ ಉಳಿದ್ವು, ಸೆಟ್ ಪೀಸ್ ಉಳಿದ್ವು. ಇವನಿಂದ ಎಲ್ಲ ಲಾಸ್ ಮೇಲೆ ಲಾಸ್ ಆಗತ್ತಂತ್ರಿ ಸರ. ಹೌದ್ರಿ ಸತೀಶ್ ಅವ್ರಿ? ಹ್ಞೂ ರೀ ಸರ. ನಿಮ್ದು ಸ್ಯಾಲ್ರಿ ಎಷ್ಟೈತಿ ಸರ? ನಂದು ಸ್ಯಾಲ್ರಿ ಬರೀ 35,000 ರೂಪಾಯಿ. ಹೌದಾ? ಇವತ್ತಿಂದ ನೀವು ಬರೀ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಮಾಡ್ರಿ. ನಿಮ್ ಸ್ಯಾಲ್ರಿ ಬರೀ 15,000 ರೂಪಾಯಿ ಕೊಡ್ತಾನೆ. ನಿಮ್ಮಂತ ವರ್ಕರ್ಸ್ ಇದ್ರು ಒಂದೇ, ಇಲ್ದಿದ್ರು ಒಂದೇ. ಯಾಕ್ರಿ ಸರ? ಯಾಕಂದ್ರ ಅಲ್ರಿ, ನೀವೆಲ್ಲರೂ ವರ್ಕರ್ಸ್ ಆಗಿ ಒಬ್ರನ್ನೊಬ್ರು ಹೆಲ್ಪ್ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಒಬ್ರನ್ನೊಬ್ರು. ಅದನ್ನ ಬಿಟ್ಟು ನೀವು ಅವ್ರ ಬಗ್ಗೆ ಅವ್ರು ನಿಮ್ ಬಗ್ಗೆ ಚಾಡಿ ಹೇಳ್ಕೊಂತ ಕುಂತ್ರ ಏನ್ ಬಿಸ್ನೆಸ್ ಆಕತಿ? ನಿಮ್ಮಂತವ್ರಿಂದನ ಎಷ್ಟೋ ಫ್ಯಾಕ್ಟ್ರಿಗಳು ಹಾಳಾಗೋಗ್ಯಾವು. ನಿಮ್ಮಂತವ್ರು ಇದ್ರು ಒಂದೇ, ಬಿಟ್ರು ಒಂದೇ. ನಿಮ್ ಕೆಲ್ಸ ನಂಗೆ ಮನ್ಸಿಗೆ ಬರ್ಲಿಲ್ರಿ. ಅವಿನಾಶ್ ಬಗ್ಗೆ ಸುಳ್ಳು ಹೇಳ್ತೀರಿ. ಮನೆ ಹಬ್ಬ ಹೋತಲ್ಲ, ವರಮಹಾಲಕ್ಷ್ಮಿ ಹಬ್ಬ, ನಾಗರ ಪಂಚಮಿ ಹಬ್ಬ, ಅವಾಗೆಲ್ಲ ಓವರ್ ಟೈಮ್ ಕೆಲಸ ಮಾಡ್ಯಾನವ. ನೀವು 8 hours ಸಾಕು ಸರ. ನಮ್ದು ಡ್ಯೂಟಿ ಟೈಮ್ ಆತ್ರಿ, ನಾವು ಹೋಗ್ತೀವಿ ಅಂತ ಹೋಗ್ಬಿಡ್ತೀರಿ. ಆದ್ರ ಅವ ಹೋಗ್ಲಿಲ್ಲ. 2 hour ಎಕ್ಸ್ಟ್ರಾ ಕೆಲಸ ಮಾಡ್ಯಾನ. ಆದ್ರೆ 1 ದಿನ ಎಕ್ಸ್ಟ್ರಾ ಪೇಮೆಂಟ್ ಕೇಳಿಲ್ಲ. ಅಂತ ವರ್ಕರ್ನ ಕೆಲ್ಸದಿಂದ ತೆಗೆದು ಕಳಿಸ್ಬಿಡ್ರಿ ಮನಿಗೆ ಅಂತಿರಲ್ಲ. ಮೊದ್ಲೆಲ್ಲ ನೀವು ನಂಗೆ ಎಷ್ಟು ರೀ ಮೋಸ ಮಾಡಿರಿ. ಬಾಕ್ಸ್ ಗಟ್ಲೆ ಅರ್ಬಿನ ವೇಸ್ಟೇಜ್ ಅಂತ ಹಾಫ್ ರೇಟಿಗೆಲ್ಲ ಮಾರಿಲ್ಲ ನೀವು ಸರ. ಏನ್ರಿ ನಿಮ್ದು? ಇದು ಆಫೀಸು ಇಷ್ಟು ಚೆನ್ನಾಗಿ ಬೆಳೆಯಕನು ರೀಸನ್ನೇ ಅವಿನಾಶ. ಗಾರ್ಮೆಂಟ್ ಫ್ಯಾಕ್ಟ್ರಿನೋ
ಈಗ ಮಸ್ತ್ ನಡೆಯಕುಂತತಿ. ಇನ್ನ 30-40 ಮಂದಿ ಕೆಲಸ ಸಿಕ್ಕತಿ, ಅದನ್ನು ಅವಿನಾಶ್ನಿಂದನ ಆಗಿದ್ದು. ಅಂತ ವರ್ಕರ್ನ ಮನಿ ಕಳ್ಸಾನಕ ನಿಮಗೆ ಎಷ್ಟು ಧೈರ್ಯ? ನಿಮ್ಮಿಂದ ನಮಗ ಎಷ್ಟೋ ಲಕ್ಷ ಗಟ್ಲೆ ಲಾಸ್ ಆಗೈತಿ, ಅದನ್ನ ತುಂಬಿಕೊಡಕಾಕೇತ ನಿಮಗ? ಇವತ್ತಾದ್ರೂ ಆ ಮಾತನ್ನ ನಿಮಗ್ ಹೇಳಿದಿಲ್ಲ ನಾನು. ಯಾಕಂದ್ರ ಅವಿನಾಶ ಹೋಗ್ಲಿ ಬಿಡ್ರಿ, ಏನೋ ಗೊತ್ತಾಗ್ಲಾರ್ದ ಆಗಿರ್ತತಿ. ಅವ್ರು ಹೊಟ್ಟಿಪಾಡಿಗೋಸ್ಕರನ ಮಾಡಿರ್ತಾರ, ಅವ್ರು ಮಕ್ಳು ಇರ್ತಾವು. ಹಂಗೆಲ್ಲ ಮಾಡ್ಬೇಡ್ರಿ ಸರ, ಕೆಲಸದಿಂದ ತೆಗಿಬೇಡ್ರಿ ಸರ ಅಂತ ಹೇಳಿದಕ್ಕ ನಿಮ್ಮನ್ನ ಇಷ್ಟು ದಿನ ಕೆಲ್ಸಕ್ಕೆ ಇಟ್ಕೊಂಡಿದ್ದೆ. ಆದ್ರೆ ನೀವು ಅಂತ ಒಳ್ಳೆ ಹುಡುಗನ ಮೇಲೆ ಅಪವಾದ ಹಾಕ್ತಿರಿ, ಗೂಬೆ ಕುಂದರ್ಸ್ತೀರಿ. ಅವ ಒಂದು ಕೆಲ್ಸಕ್ಕೆ ಬಂದಾಗಿಂದ ಇವತ್ತಿನವರೆಗೂ ರೊಕ್ಕಕ್ಕೋಸ್ಕರ ಕೆಲಸ ಮಾಡಿಲ್ಲ ಅವ. ಏನು ನಾವು ಬೆಳಿಬೇಕು, ಅವನು ಬೆಳಿಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು ಅಂತ ಒಳ್ಳೆ ಮನಸ್ಸಿಂದ ಕೆಲಸ ಮಾಡ್ತಾನವ. ಇದ್ದ ಮೊದಲು ಇದ್ದ ಕೊನೆ. ಲಾಸ್ಟ್ ಒಮ್ಮೆ ವಾರ್ನಿಂಗ್ ಕೊಟ್ಟಿದ್ದೆ ನಿಮ್ಗೆ, ಅಂದ್ರೂ ನೀವು ಬುದ್ಧಿ ಕಲ್ತಿಲ್ಲ. ಈ ಸಲ ಇದ್ದ ಕೊನೆ ವಾರ್ನಿಂಗ್, ನಿಮ್ ಕೆಲಸ ನೀವು ನೋಡ್ಕೊಂಡ್ರೆ ಅಷ್ಟೇ ಸಾಕು. ಸರ ಏನಾದ್ರಿ? ಅದು ಅದು ಏನಿಲ್ಲ ಅವಿನಾಶ, ಏನಿಲ್ಲ. ಅದು ಕಾಟನ್ ಸೀರೆಗಳೆಲ್ಲ ಸ್ಟಾಕ್ ಖಾಲಿ ಆಗೈತಿ, ಬಂದ್ ಕಸ್ಟಮರ್ ವಾಪಸ್ ಹೋದ್ರಂತ ನಂಗೆ ಫೋನ್ ಬಂದಿತ್ತು. ಹಂಗಾಗಿ ನಿಮ್ಮ ಹತ್ರ ಮಾತಾಡೋಣ ಅಂತ ಇಮಿಡಿಯೇಟ್ ಆಗಿ ಬಂದೆ ನಾನು. ಏನಾತದು? ಸರ ಏನಿಲ್ರಿ, ಅದು ಹಬ್ಬಿತ್ತಲ್ರಿ, ಹಂಗಾಗಿ ನಾವು ಬುಕ್ ಮಾಡ್ಕೊಂಡಿರೋ ನೇಕಾರೆಲ್ಲ ಅದು ವಸ್ತು ಹುಡುಕು ಅದು ಇದು ಅಂತ ಸುಟಿ ಮಾಡಿದ್ರಿ ಸರ. ಹಂಗಾಗಿ ಸ್ವಲ್ಪ ಲೋಡ್ ಕಮ್ಮಿ ಆಗೈತಿ ಅಲ್ರಿ, ಸ್ವಲ್ಪ ಸ್ಟಾಕ್ ಇಟ್ಕೋಬೇಕು. ನೀವು ಹಿಂಗಾದ್ರಿ ಹೆಂಗ? ಇಲ್ರಿ ಸರ, ಇದೊಂದ್ಸಲ ಫಸ್ಟ್ ಟೈಮ್ ಅಲ್ರಿ, ಗೊತ್ತಾಗಿಲ್ಲ. ನಾ ಹೇಳೇನ್ರಿ, ಈಗ ಅದಕ್ಕೆ ಹೋಗಿದ್ದೀರಿ ಸರ, ಫೋನ್ ಮಾಡಕ್ಕೆ ಹೋಗಿದ್ದೆ. ಸ್ವಲ್ಪ ಇನ್ನೂ ಒಂದಿಬ್ರು ನೇಕಾರ್ಗೆ ಹೇಳಿ ಜಾಸ್ತಿ ಸೀರೆಗಳನ್ನ ತಯಾರು ಮಾಡಿ ಕೊಡ್ತೇವಿ ಅಂತ ನೇಕಾರ ಹೇಳ್ಯಾರಿ ಸರ. ನಾವು ಖುದ್ದಾಗಿ ನೇಕಾರ ಹತ್ರನ ಹೋಗಿ ಡೀಲ್ ಮಾಡೇವಲ್ರಿ, ಹಂಗಾಗಿ. ಹೌದಾ? ಇನ್ನೂ ಒಂದ್ 2 ಫ್ಯಾಕ್ಟ್ರಿ ಹೆಚ್ಚು ತಗೊಂಡ್ರು ತಗೋರಿ, ಅಡ್ವಾನ್ಸ್ ಕೊಟ್ಟರು ಪರವಾಗಿಲ್ಲ. ಒಟ್ನಾಗ ಇಲ್ಲಿಂದ ಒಂದು ಕಸ್ಟಮರ್ ವಾಪಸ್ ಹೋಗಿರ್ಬಾರ್ದು, ಆ ತರ ನೋಡ್ಕೊರಿ. ಆತ್ರಿ ಸರ್, ಹಂಗ ಮಾಡ್ತೀನಿ. ಆದ್ರೂ ಒಂದು ವಿಷಯದೊಳಗೆ ಭಾರಿ ಖುಷಿ ಆತಪ್ಪ. ಯಾವ್ದ್ರಿ ಸರ? ಅದು ನೀನ ಭಾರಿ ನಿಷ್ಠೆಯಿಂದ ಕೆಲಸ ಮಾಡ್ತೀಯಪ್ಪ. ಈ ಸಲ ಹಬ್ಬದಾಗ ಭಾರಿ ಗದ್ಲಾ ಬಿಟ್ಟಿತ್ತು ನಮ್ಮ ಅಂಗಡಿ. ನೀನ್ ಭಾರಿ ಚಂದಾಗಿ ಹ್ಯಾಂಡಲ್ ಮಾಡಿದಿ, ನಂಗೆ ಭಾಳ ಖುಷಿ ಆತಪ್ಪ. ಇದ ಮೊದಲನೇ ವರ್ಷ ಅಲ್ಲ ನೀ ಹಬ್ಬದಾಗ ಇರುವುದು? ಹೌದ್ರಿ ಸರ. ಸರ್, ಹಬ್ಬದಾಗ ಈ ಸಲ ಕಾಟನ್ ಸೀರೆಗಳು ಜಾಸ್ತಿ ಸೇಲ್ ಆಗ್ಯಾವ್ರಿ. ಯಾಕಂದ್ರೆ ಟೀಚರ್ಸ್ ಮತ್ತ ವರ್ಕರ್ಸ್, ಫ್ರೆಂಡ್ಸ್, ಟೀಚರ್ಸ್, ಸ್ಟೂಡೆಂಟ್ಸ್ ಎಲ್ಲರೂ ಇವಾಗ ನೇಕಾರ ನೇಯ್ದಿರೋ, ಕೈಯಿಂದ ನೇಯ್ದಿರೋ ಸೀರೆಗಳನ್ನ ಉಡಾಕ ಭಾರಿ ಖುಷಿ ಪಟ್ಟು ಆಸಕ್ತಿ ತೋರ್ಸಕುಂತಾರಿ ಸರ ಉಡಾಕ. ಹಂಗಾಗಿ ಸ್ವಲ್ಪ ಲೋಡ್ ಕಮ್ಮಿ ಅನ್ನಿಸ್ತ್ರಿ ಸರ. ಆದ್ರ ನೆಕ್ಸ್ಟ್ ಟೈಮ್ ಹಂಗ ಆಗುದಿಲ್ರಿ ಸರ. ಈಗ ನೆಕ್ಸ್ಟ್ ಗೌರಿ ಹಬ್ಬ, ಗಣೇಶನ ಹಬ್ಬ, ಮಾನಮಿ ಹಬ್ಬ, ದೀಪಾವಳಿ ಹಬ್ಬ, ಈ ಹಬ್ಬ ಬರ್ತಾವಲ್ರಿ, ನಾನು ಸ್ವಲ್ಪ ಜಾಸ್ತಿ ಸೀರೆನ ಆರ್ಡರ್ ಮಾಡಿ ಇಟ್ಕೊಂಡ್ಬಿಡ್ತೇನ್ರಿ. ಆತ ಹಂಗ ಮಾಡ್ರಿ. ನೋಡ ವಿನಾಶ, ಗಿರಾಕಿಗಳು ಮಾತ್ರ ವಾಪಸ್ ಹೋಗಿರ್ಬಾರ್ದು, ಆ ತರ ಹ್ಯಾಂಡಲ್ ಮಾಡ್ರಿ. ಹ್ಞೂ ರೀ ಸರ್, ಹಂಗ ಮಾಡ್ತೀನಿ. ಸ್ವಲ್ಪ ನಿಮ್ ಮನೆ ಹತ್ರನೂ ಲಕ್ಷ ಕೊಡ್ರಿ. ಬಹಳ ಆಫೀಸು ಇಲ್ಲೇ ಅಂತ ಮನೆ ಕಡೆ ಅಲಕ್ಷ್ಯ ಮಾಡಬೇಡ್ರಿ. ಮತ್ತೆ ನಿಮ್ಮ ಮನೆಯವ್ರು ಬಂದು ನನಗ್ ಬೈಬಾರ್ದಲ್ಲ. ಸರ, ನಿಜವಾಗ್ಲೂ ನಮ್ಮ ಮಿಸಸ್ ಬಹಳ ಸಪೋರ್ಟಿವ್ ಆಗಿದಾರ್ರಿ. ನಿಜವಾಗ್ಲೂ ಯಾವಾಗ ನೋಡಿದ್ರು ನೀವು ಕೆಲ್ಸಕ್ಕೆ ಹೋಗ್ರಿ, ನೀವು ಅಲ್ಲಿ ಆರಾಮಾಗಿ ಕೆಲಸ ಮಾಡ್ರಿ, ನಾ ಮನೆ ನೋಡ್ಕೊತೀನಿ ಅಂತ ಹೇಳ್ತಿರ್ತಾರ್ರಿ. ಹಂಗಾಗಿ ನಾನು ಇಲ್ಲಿ ಇಷ್ಟು ಲಕ್ಷ ಕೊಟ್ಟು ಕೆಲಸ ಮಾಡ್ತೀನಿ ಸರ್. ವೆಲ್ಡನ್ ವೆಲ್ಡನ್, ಒಳ್ಳೇದಾಗ್ಲಿ ನಿಮ್ಗೆ. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆಯವರೇ ಸಿಗ್ತಾರೆ, ಇದೇ ಆಗುತ್ತೆ. ಆಗುತ್ತಾ ಏನಾರ ಮಾಡಿ ಹಾಳು ಮಾಡಿರ್ತಾನೆ ನಾನು ನಿಮ್ಮಿಬ್ರು ಸಂಬಂಧನ. ನಾನಿಲ್ಲಿ ಸೀನಿಯರ್, ನನಗೆ ಒಂದು ಕಾಸಿನ ಕಿಮ್ಮತ್ತಿಲ್ಲ. ಇವಾಗ ಬಂದು 8 ತಿಂಗಳಾಗಿಲ್ಲ, ಆಗಲೇ ಇವನಿಗೆ ರಾಜ ಮರ್ಯಾದೆ ಮಾಡ್ತೀನಿ, ಎಲ್ಲ ಹಾಳು ಮಾಡಿರ್ತಾನೆ. ಆ ತೊಗರಿ ಅವಿನಾಶ, ನಾ ಸ್ವಲ್ಪ ಲೆಕ್ಕ ನೋಡ್ಬೇಕು. ನೀವು ಏನಾರ ಕೆಲಸ ಇದ್ರೆ ನೋಡ್ಕೊರಿ. ಹ್ಞೂ ರೀ ಸರ. ಸುರೇಶ್, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಬುಕ್ ತಗೊಂಡ್ ಬಾ, ಸರ್ ಬಂದಾರ. ಹ್ಞೂ ಅಣ್ಣ.